ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಅಂತ. ಇದೊಂದು 8ನೇ ಟ್ರಿಪ್ ಸರ್. ಬೆಳಗ್ಗೆಯಿಂದ 8ನೇ ಟ್ರಿಪ್ಪು. ಮಂಗಳವಾರ ಆಗಿರೋದ್ರಿಂದ 8ನೇ ಟ್ರಿಪ್ ಅಂತ ನೋಡಿ. ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಮುದ್ದೆ ಜೊತೆಗಿರಲಿ. ಐ ಥಿಂಕ್ ಒಂದು ನಾನು ಅಬ್ಸರ್ವ್ ಮಾಡಿದ ಲಾಸ್ಟ್ ಟೈಮ್ಗಿಂತ ಟೇಸ್ಟ್ನ ಇಂಪ್ರೂವೈಸ್ ಮಾಡಿದ್ದಾರೆ. ಖಂಡಿತ ಎಲ್ಲ ಹೋಟ್ಲವರು ಅದೇ ಟೇಸ್ಟ್ ಮೇಂಟೈನ್ ಮಾಡಿ ಟ್ರೈ ಮಾಡ್ತಾರೆ, ಇವರು ಟೇಸ್ಟ್ನ ಇಂಪ್ರೂವ್ ಮಾಡಿದ್ದಾರೆ. ಕಾಲ್ ಸೂಪ್ ಇಷ್ಟ ಆಗುತ್ತೆ, ಬಿರಿಯಾನಿ ಓಕೆ, ಮತ್ತು ಬಟರ್ ಚಿಕನ್ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಹಿಂಗೆ ಮಧ್ಯಾಹ್ನ ವಾಕ್ ಅಂತ ಹೊರಟ್ವಿ. ಯಾವ ಕಡೆಗಪ್ಪ ಅಂತ ಹೇಳಿದ್ರೆ ನಮ್ಮ ವಿಜಯನಗರದಲ್ಲಿ ಯಾವಾಗಲೂ ಜಾಸ್ತಿ ಹೋಗುವಂಥ ಒಂದು ಪುಣ್ಯಶ್ರೀ ಹೋಟೆಲ್ಗೆ ಮತ್ತೆ ನಾವು ಹೋಗ್ತಾ ಇರೋವಂಥದ್ದು. ಬನ್ನಿ, ಒಂದು ಹೊಸ ಇಂಟೀರಿಯರ್ ಲುಕ್ ಜೊತೆಗೆ ಒಂದು ಹೊಸ ಐಟಮ್ಗಳನ್ನ ತೊಗೊಂಬಂದಿರೋವಂಥದ್ದು. ಲಾಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಮಸ್ತೆ, ಹೇಗಿದ್ದೀರಾ? ನೋಡಿ, ಒಂದು ಒಳ್ಳೆ ಗಾರ್ಡನ್ಗೆ ಬಂದಂಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಇವಾಗ ಇದಲ್ಲದೆ ಮತ್ತೆ ಮೇಲೂ ಮಾಡಿದ್ದೀರಾ ಅನ್ಸುತ್ತಲ್ಲ. ಬನ್ನಿ ಒಳಗೋಗಿ ಐಟಮ್ಗಳನ್ನ ನೋಡಿಸಿ ಏನೇನು ಅಂತ ನಾನು ಪರಿಚಯ ಮಾಡಿಸ್ತೀನಿ. ಕಿಚನ್ ಒಳಗೆ ಬಂದಾಯಿತು. ಸರ್ ಹೇಗಿದ್ದೀರಾ? ಸರ್ ಆರಾಮ, ನೀವು? ಸೂಪರ್. ಸೊ ನಮ್ಮ ಒಂದು ವೀಕ್ಷಕರು ಕಾಯ್ತಾ ಇದ್ದಾರೆ. ಈಗ ಯಾವಾಗಲೂ ಬಂದರೆ ಪಕ್ಕಾ ನಾಟಿ ಸ್ಟೈಲು ಬಿರಿಯಾನಿ ಮುದ್ದೆ ಅದನ್ನು ತೊಗೊತಾ ಇದ್ವಿ. ಅದ್ರ ಜೊತೆಗೆ ಒಂದಿಷ್ಟು ಆ್ಯಡ್ ಮಾಡಿದ್ದಾರೆ. ಇವಾಗ ಏನೇನು ಆ್ಯಡ್ ಮಾಡಿದ್ದಾರೆ ಒಂದು ಸ್ವಲ್ಪ ವೀಕ್ಷಕರು. ಇವಾಗ ನಾವು ಹೊಸದಾಗಿ ತಂದೂರಿ ಐಟಮ್ ಆ್ಯಡ್ ಮಾಡಿದ್ದೀವಿ. ಅದರದ್ದೇ ರೋಟಿ, ಕುಲ್ಚಾ, ನಾನು ಟಿಕ್ಕ ಎಲ್ಲ ಆ್ಯಡ್ ಮಾಡಿ. ತಂದೂರಿ ಕಬಾಬ್ ಇದೆ, ಟಿಕ್ಕ ಇದೆ, ಕಲ್ಮಿ ಇದೆ, ಅದನ್ನ ಆ್ಯಡ್ ಮಾಡಿ ಹೊಸದಾಗಿ ಆ್ಯಡ್ ಮಾಡಿದ್ದೀವಿ. ಅದನ್ನು ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ನೀವು ಆಲ್ಮೋಸ್ಟ್ ನಮ್ಮದು ನಾಟಿ ಸಿನಿಮಾನ ಆ್ಯಕ್ಚುಲಿ ಬಂದವರು ಟ್ರೈ ಮಾಡಿರ್ತೀರಾ. ಹೌದು, ಬಟ್ ಇದನ್ನು ಟ್ರೈ ಮಾಡಿಲ್ಲ. ತಂದೂರಿ ಟ್ರೈ ಮಾಡಿ ಒಂದ್ಸರಿ ಟೇಸ್ಟ್ ನೋಡಿ, ಆಮೇಲೆ ವೀಕ್ಷಕರಿಗೆ ಹೇಳಿ ಚೆನ್ನಾಗಿದೆಯಾ ಇಲ್ವ ಅಂತ ನೀವು ಹೇಳಿ. ನೋಡಿ, ಸ್ಪೆಷಲಾಗಿ ಸ್ಟಾರ್ಟಿಂಗ್ಗೆ ನೋಡ್ಬೋದು ನೀವು ಇಲ್ಲಿ ರಾಗಿ ಮುದ್ದೆ. ಸೂಪರಾ. ಬಂದಾಗೆಲ್ಲ ಇವರೇ ಇರ್ತಾರೆ ಕುಕ್ಕು, ಒಳ್ಳೆ ಶೆಫ್ ಇವರು. ಇವ್ರ ಕೈ ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಅಂತೆ. ಟೇಬಲ್ಗೆ ಹೋಗಿ ಮುಂಚೆ ಇಲ್ಲೇ ಹಾಕೊಂಡು ಹಂಗೆ ಒಂದು ತುತ್ತು ತಿನ್ಬಿಡೋಣ ಅನ್ನಿಸ್ತಿದೆ. ಅಷ್ಟು ದಮ್ ಅಂತ ಇದೆ ಅದು ಸುವಾಸನೆ. ಸರ್ ಚಿಕನ್ದ ಮಟನ್ದಾಗಿದ್ದು? ಚಿಕನ್ ಸರ್, ಚಿಕನ್ದಲ್ಲ? ಓ ಸೂಪರ್. ಹಂಗಿದ್ರೆ ಅವ್ನು ಆಲೆ ಎಷ್ಟನೇ ಟ್ರಿಪ್ ಇರ್ಬೋದು ಇವತ್ತು? ಇದೊಂದು 8ನೇ ಟ್ರಿಪ್ ಸರ್. ಬೆಳಗ್ಗೆಯಿಂದ 8ನೇ ಟ್ರಿಪ್ಪು. ಮಂಗಳವಾರ ಆಗಿರೋದ್ರಿಂದ 8ನೇ ಟ್ರಿಪ್ ಅಂತ ನೋಡಿ. ಸೂಪರ್. ಬನ್ನಿ, ಕಿಚನಲ್ಲೇ ನೋಡ್ತಾ ಇದ್ರೆ ಆಗಲ್ಲ, ಸ್ವಲ್ಪ ಮಾಡ್ಕೊತೀವಿ, ಜಾಸ್ತಿ ಮಾಡೋಕ್ಕಾಗಲ್ಲ, ಬಿಸಿ ಬಿಸಿ ಕೊಡ್ತೀವಿ ಹಂಗಾಗಿ. ಹೌದು, ಸೂಪರ್. ಯಾವಾಗಲೂ ಬಂದಾಗ ಇಲ್ಲಿ ನಾಟಿ ಸ್ಟೈಲ್ದು ಮುದ್ದೆ ಊಟ ಬಿರಿಯಾನಿ ಫೇಮಸ್ಸು, ಅದನ್ನು ನಾವು ತೊಗೋತಾ ಇರ್ತೀವಿ. ನಮ್ಮ ಜೊತೆಗೆ ನಮ್ಮ ರಂಗಸ್ವಾಮಿಯವರು ಒಳ್ಳೆ ಡಿಶಸ್ನ ಆರ್ಡ್ರ್ ಮಾಡ್ತಿರ್ತಾರೆ. ಈ ಸಲ ಇಲ್ಲಿ ಸ್ಪೆಷಲ್ ಏನಂದರೆ ತಂದೂರಿ ಐಟಮ್ಗಳು ಒಂದಿಷ್ಟೆಲ್ಲ ತೊಗೊಂಬಂದಿದ್ದಾರೆ. ತಂದೂರಿ ಟಿಕ್ಕ ಅದು ಇದು, ಮತ್ತು ರೋಟಿ, ನಾನು ಕುಲ್ಚಾ ಅದನ್ನು ಆ್ಯಡ್ ಮಾಡಿರೋವಂಥದ್ದು. ಸೊ ಎಣ್ಣೆ ತುಂಬ ಮಸಾಲ ಇರಬಾರ್ದು, ತಂದೂರಿ ಚಿಕನ್ ಬೇಕು ಅಂತಿದ್ರೆ ಅದು ಆಪ್ಷನ್ ಇದೆ. ಹಾಗೆ ಒಂದು ಮುದ್ದೆ ಊಟ ತಗೊಂಡ್ರೆ ಇನ್ನೊಂದು ತಂದೂರಿ ಊಟ ತೊಗೊಂಡು ಒಂದು ಚಿಕನ್ ಬುಂದಿ ಮಾಡೋಣ ಅಂತ. ತಂದೂರಿ ಕಬಾಬ್ ಇದೆ, ಟಿಕ್ಕ ಇದೆ, ಆಮೇಲೆ ರೋಟಿ, ಕುಲ್ಚಾ, ನಾನು ಒಂದು ಗ್ರೇವಿ ತೊಗೊಂಡ್ಬಿಡಿ, ಒಂದು 2 ಗ್ರೇವಿ ಜೊತೆ ಕುಲ್ಚಾ ಹೇಳ್ಬಿಡ್ತೀನಿ. ಟೇಸ್ಟ್ ಮಾಡಿಬಿಟ್ಟು ಕೊಡಿ. ಒಂದು ಮಾಮೂಲಿ ಮುದ್ದೆ ಊಟ ಸ್ಪೆಷಲ್ ಕೊಡಿ. ಬಿಟ್ಟರೆ ತಂದೂರಿ ರಿಲೇಟೆಡ್ ಏನು ಸ್ಪೆಷಲ್ಲು ಅಂತ ಅನಿಸುತ್ತೆ ಅದು ಒಂದು ಕಳಿಸ್ತೀನಿ. ನೋಡಪ್ಪ, ನಾಟಿಯಿಂದ ಇವಾಗ ತಂದೂರಿ ಕಡೆ ಬಂದಿದ್ದೀನಿ. ಅದರಲ್ಲೂ ನಮ್ಮ ರಂಗಸ್ವಾಮಿ ಅವರು ಕಲ್ಮಿ ಟ್ರೈ ಮಾಡಿರಿ ಅಂದರು. ಏನೇ ಅನ್ನಿ, ನೀವು ಮುರ್ಕೊಂಡು ತಿನ್ನೋದಕ್ಕಿಂತ ಹಿಂಗೆ ಕಡ್ಕೊಂಡು ತಿನ್ಬೇಕು. ಬಾಳೆಲೆ ಯೂಸಲಿ ನಾಟಿ ಸ್ಟೈಲ್ ಮಾಡಿರ್ತೀರಾ. ಈ ತಂದೂರಿ ಕಲ್ಮಿ ಎಲ್ಲ ಬಾಳೆಲೆಯಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು. ಸ್ಪೆಷಲ್ ಬಿರಿಯಾನಿ ಬೇರೆ ಬಂದಿದೆ. ಇದು ಮಟನ್ನಾ ಬ್ರದರ್? ಚಿಕನ್ನು. ಬನ್ನಿ, ಈ ಕಡೆ ಮುದ್ದೆ ಶುರುವಾಗಿದೆ, ಈ ಕಡೆ ರೋಟಿ ತಂದೂರಿ ಜೊತೆಗೆ ಬ್ಯಾಟಿಂಗ್ ಶುರು ಆಗ್ತಾ ಇದೆ. ಆಹಾ, ಅದು ಗ್ರೀನ್ ಕಲರ್ ಕಾಂಬಿನೇಷನಲ್ಲೇ ತೊಗೊಂಡ್ಬಂದಿದ್ದಾರೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸೀರಿಯಸ್ಲಿ
ಅಷ್ಟೇ ಇದಕ್ಕೆ ತುಪ್ಪನೂ ಹಾಕಿ ಅವರು ಸಾಫ್ಟ್ ಮಾಡಿರೋವಂಥದ್ದು. ಮತ್ತು ಈ ಹೈದ್ರಾಬಾದಿ ಚಿಕನ್ ಇದೆಯಲ್ಲ ತುಂಬ ಸ್ಪೈಸಿ ಇಲ್ಲ ಆ್ಯಕ್ಚುಲಿ, ಮೈಲ್ಡಾಗಿ ಮಾಡಿದ್ದಾರೆ ಬ್ರೋ. ನಾನು ಗ್ರೀನ್ ಕಲರ್ ನೋಡಿ ಹೆವಿ ಖಾರ ಇರುತ್ತೆ ಅಂದ್ಕೊಂಬಿಟ್ಟೆ, ಹೌದು. ಬಟ್ ಮೈಲ್ಡಾಗಿ ಮಾಡಿದ್ದಾರೆ. ತುಂಬ ಮಸಾಲ ನೋಡಿ ಯಾಕೋ ಅನ್ಹೆಲ್ದಿ ಅನಿಸ್ತು, ಬಟ್ ಇಲ್ಲ, ತುಂಬ ಸೊಪ್ಪುಗಳ ಅಂಶ ಇದೆ. ಮೆಂತ್ಯ, ಸಬ್ಬಕ್ಕಿ, ಕೊತ್ತಂಬರಿ, ಕರಿಬೇವು ಎಲ್ಲ ಥರ ಸೊಪ್ಪು ಅದ್ರಲ್ಲಿ ಹೋಗಿದೆ. ಭಾಳ ರುಚಿಯಾಗಿದೆ, ಮೀಟು ಫ್ರೆಶ್ ಆಗಿದೆ. ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಮುದ್ದೆ ಜೊತೆಗಿರಲಿ. ಮುದ್ದೆ ಮಟನ್ ಸಾಂಬಾರು ಆಲ್ವೇಸ್ ಬೆಸ್ಟ್ ಅಲ್ವಾ? ಅದು ಪುಣ್ಯಶೀಲಿಗೆ ಹೊಸ ಮುದ್ದೆ ಅಲ್ಲ, ಇದು 106 ಮುದ್ದೆಗಳು ತಿಂದಿರೋ ಅಂತ ಹೋಟೆಲ್ಲು. ಚೆನ್ನಾಗಿದೆ ಕರಿ, ಮುದ್ದೆಗೆ ಮಟನ್ ಕರಿ ಸಕ್ಕತ್ತಾಗಿದೆ. ಹಂಗೆ ಕಡಿಮೆ ನನಗೆ ಸಕ್ಕತ್ ಇಷ್ಟ ಆಯಿತು, ಒಂಥರ ಜ್ಯೂಸಿ ಆಗಿದೆ. ಹೌದು ಅಲ್ವಾ? ಗೊತ್ತಪ್ಪರೆ ಏನು ಬೆಳಿಗ್ಗೆ ಮಾಡ್ತಾ ಇದ್ದೀರಿ? ಯೂಶಲಿ ತಂದೂರಿಲಿ ಏನು ಇಷ್ಟ ಅಂದರೆ ಅದರಲ್ಲಿ ಹಾಕಿರುವಂಥ ಮಸಾಲೆ, ಅದ್ರ ಮೇಲ್ಗಡೆ ಒಂದು ಲೇಯರ್ ಸುಟ್ಟಿರುತ್ತಲ್ಲ, ಅದು ಬೇರೆ ಥರನೇ ಒಂದು ಫ್ಲೇವರ್ ಕೊಡುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ ಬೆಣ್ಣೆ ಹಾಕಿ ಮುದ್ದೆ ಕಟ್ತಾ ಇದೆ. ಅದನ್ನು ತರಬೇಕಾದ್ರೆ ಒಂದು ತುಪ್ಪದ ಫ್ಲೇವರು ಗಮ್ ಅನ್ನುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಮಟನ್ ಗ್ರೇವಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ಮುದ್ದೆ. ನಾಟಿ ಸ್ಟೈಲ್ ಅನ್ನೋದಕ್ಕೆ ಒಳ್ಳೆ ಊಟ ಇದೆ. ನೆಕ್ಸ್ಟು ಹೋಗೋದಾದರೆ ಮಟನ್ ತಲೆ ಮಾಂಸ ಫಸ್ಟ್ ಟೇಸ್ಟ್ ಮಾಡೋಣ. ಇದರಲ್ಲಿ ಕಡಿಮೆ ಬರೋದು ಮಾಂಸ, ಬಟ್ ಹೆವಿ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾಡೋಣ. ಇದರಲ್ಲಿ ಇರೋ ಮಸಾಲೆಗಳನ್ನೆಲ್ಲ ನೋಡಿದ್ರೆ ಜಾಸ್ತಿ ಯಥೇಚ್ಛವಾಗಿ ಮಸಾಲೆ ಯೂಸ್ ಮಾಡಿದ್ದಾರೆ ಅನಿಸುತ್ತೆ, ಬಟ್ ತಿನ್ನಬೇಕಾದ್ರೆ ಅದು ತುಂಬ ಲೈಟಾಗಿ ಕೊಡುತ್ತೆ ಒಂದು ಫ್ಲೇವರು. ಕಲರ್ಸು ಅದು ಇದು ನೋಡಿ ಜಾಸ್ತಿ ಅಂತ ಅಂದ್ಕೊಳ್ಳೋದಕ್ಕಿಂತ ಬಾಯಿಗೆ ಏನು ರುಚಿ ಬೇಕೋ ಅದು 100% ಸಿಗ್ತಿರೋ ಅಂಥದ್ದು. ಮಟನ್ ಚಾಪ್. ಯಾರೋ ಪ್ರತಾಪ್ ಹೇಳ್ತಾವ್ರೆ ತಲೆ ಮಾಂಸ ಹಂಗೆ ಹಿಂಗೆ ಅಂತ. ನಾವು ಅದು ಏನೇ ತಿನ್ನಿ ಹಿಂಗೆ ಏನಾದರೂ ಕಡ್ಕೊಂಡು ತಿನ್ನೋದಿದ್ರೆ ಬಾಡೂಟ ಮಾಡೋರ ಲಕ್ಷಣ ಇದು ಅಂತ ಹೇಳ್ಬೋದು. ಚಾಪ್ಸ್ ನೋಡಿ ಮೀಟು, ಮಟನ್ ಇಷ್ಟು ಸುಲಭ ಕೆಲವು ಕಡೆ ಬೆಂದಿಲ್ಲ ಅಂದರೆ ಈಸಿಯಾಗಿ ಇಷ್ಟು ಬೇಗ ತಿನ್ನೋಕ್ಕಾಗಲ್ಲ. ಓ ಆ ಕಡೆ ಕೈಮಾ ಉಂಡೆ ಬಂದಿದೆ, ಕಾಲು ಸೂಪ್ ಬೇರೆ ಬಂದಿದ್ದೆಲ್ಲಪ್ಪ. ಐ ಥಿಂಕ್ ಒಂದು ನಾನು ಅಬ್ಸರ್ವ್ ಮಾಡಿದ ಲಾಸ್ಟ್ ಟೈಮ್ಗಿಂತ ಟೇಸ್ಟ್ನ ಇಂಪ್ರೂವೈಸ್ ಮಾಡಿದ್ದಾರೆ. ಖಂಡಿತ ಎಲ್ಲ ಹೋಟ್ಲವರು ಅದೇ ಟೇಸ್ಟ್ ಮೇಂಟೈನ್ ಮಾಡಿ ಟ್ರೈ ಮಾಡ್ತಾರೆ, ಟೇಸ್ಟ್ನ ಇಂಪ್ರೂವ್ ಮಾಡಿದ್ದಾರೆ, ಅದೊಂದು ಒಳ್ಳೆ ವಿಚಾರ. ತಲೆ ಮಾಂಸ ಅದ್ರ ಜೊತೆಗೆ ಕೈಮಾ ಕೂಡ. ಹೊಸ ರಿನೋವೇಷನ್ ಮಾಡಿ ಹೊಸ ಲುಕ್ ಜೊತೆ ಟೇಸ್ಟ್ ಕೂಡ ತುಂಬ ಆ್ಯಡ್ ಆಗಿದೆ, ಸತ್ತ ರುಚಿ ಅನ್ನಿಸ್ತಾ ಇದೆ. ಮೇಬಿ ನೀವು ಒಂದ್ಸರಿ ಟ್ರೈ ಮಾಡಿ ಆಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿ ನೋಡಿ ನೀವೇನೆ. ಸುಮಾರು ಕಡೆ ಬಿರಿಯಾನಿಗಳು ತಿಂದಿವಿ, ಬಟ್ ಈ ಒಂದು ನಿಮ್ಮ ಹೋಟೆಲ್ ಸ್ಪೆಷಲ್ ಏನು ಬಿರಿಯಾನಿ ಯೂನಿಕ್ ಆ್ಯಕ್ಚುಲಿ? ಸರ್, ನಮ್ಮ ಮಸಾಲೆ ಎಲ್ಲ ತೂಕ ಮಾಡಿ ಕರೆಕ್ಟಾಗಿ ಭಟ್ರೆಲ್ಲ ಕರೆಕ್ಟಾಗಿ ಬೆಳಗ್ಗೆ ಬಂದಿರ್ತಾರಲ್ಲ, ನೀಟಾಗಿ ತೂಕ ಮಾಡಿ ಇಷ್ಟೇ ಆಗಬೇಕು ಅಂತ ಹೇಳಿ ನೀಟಾಗಿ ಮಾಡ್ಕೊಡ್ತಾರೆ ಸರ್. ಮತ್ತು ಅಂದರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಆರೆಂಜ್ ಕಲರ್ ಈ ಥರ ಎಲ್ಲ ಇರುತ್ತೆ, ವೈಟ್ ರೈಸ್ ಥರ. ಇದು ಗ್ರೀನ್ ಕಲರಲ್ಲೇ ಮಾಡ್ತಿರಲ್ಲ, ಏನು ವಿಶೇಷ ಆ್ಯಕ್ಚುಲಿ? ನಾವು ಕಲರ್ ಹಾಕಲ್ಲ ಸರ್, ಕಲರ್ಲೆಸ್ ಸರ್ ಇದು ಆ್ಯಕ್ಚುಲಿ. ಹೈಲೈಟ್ ಅಂದರೆ ಆ್ಯಕ್ಚುಲಿ ನಮ್ಮದು ಬಿರಿಯಾನಿ ಇದೆ ಸರ್. ಯಾವುದು ಯಾರೇ ತೊಗೊಂಡ್ರು, ಯಾರು ಫಸ್ಟ್ ಕೇಳಿದ್ರು ಬಿರಿಯಾನಿ ಕೇಳ್ತಾರೆ ಸರ್. ತುಂಬ ದಿನ ಆಯಿತು ಬರ್ತಿದ್ದು, ಫಸ್ಟ್ ಇಯರಿಂದ ಬರ್ತಿದ್ದೀನಿ, ಇವಾಗ ನಾನು 4th ಇಯರು. ತುಂಬ ಚೆನ್ನಾಗಿದೆ ಊಟ. ನನಗಿಲ್ಲಿ ಪರ್ಸ್ನಲಿ ಕಾಲು ಸೂಪ್ ಇಷ್ಟ ಆಗುತ್ತೆ. ಬಿರಿಯಾನಿ ಓಕೆ, ಮತ್ತು ಬಟರ್ ಚಿಕನ್ ಚೆನ್ನಾಗಿರುತ್ತೆ. ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಅಫೋರ್ಡೆಬಲ್, ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ, ಎಕೋ ಫ್ರೆಂಡ್ಲಿ ಥರ ಸ್ಟೂಡೆಂಟ್ ಫ್ರೆಂಡ್ಲಿ. It's all good. It's recommendable. Everybody can come visit once and have. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇವತ್ತು, ಆ್ಯಂಡ್ ಇಲ್ಲಿ ನಾನು ಫಸ್ಟ್ ಟೈಮ್ ಪರೋಟ ಟ್ರೈ ಮಾಡಿದೆ. ಯೂಶಲಿ ಐ ಡೋಂಟ್ ಹ್ಯಾವ್ ಪರೋಟ ನಾಟ್, ಬಟ್ ಇಲ್ಲಿ ಐ ಆ್ಯಕ್ಚುಲಿ ಲೈಕ್ ದ ಟೇಸ್ಟ್ ವಿತ್ ಬಟರ್ ಚಿಕನ್. ಫೈನಲಿ ಎಲ್ಲ ಊಟ ಮುಗಿಸಿ ಬೀಡ ಬಾಳೆಹಣ್ಣು ಹಾಕೊಂಡೋಗೋ ಲೆವೆಲ್ಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಸ್ ಯೂಶಲ್ ನಮ್ಗೆ ಯಾವಾಗಲೂ ಬರ್ತಾ ಇರ್ತೀವಿ, ಬರೋ ಹೋಟ್ಲದ ಬಗ್ಗೆನೇ ನಾವು ಹೇಳೋ ಅಂಥದ್ದು ಅಗತ್ಯ ಇಲ್ಲ. ಸೊ ಇಲ್ಲಿ ಬಂದು ಊಟ ಮಾಡಿರೋರ್ಗಂತೂ ಗೊತ್ತಿರುತ್ತೆ ಇಲ್ಲಿದೆ ರುಚಿ ಮತ್ತು ಬೆಲೆ ಏನು ಅಂತ. ಭಾರಿ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಸೇಮ್ ಬಿರಿಯಾನಿ ಅಂತೂ ಸಕ್ಕದಾಗೆ Thank you. ಹುಡ್ಕೊಂಬರೋದೇ ಬಿರಿಯಾನಿಗೆ. ನಾವು ಸ್ಟಾರ್ಟಿಂಗ್ ಬಂದಿದ್ದು ಬಿರಿಯಾನಿಗೋಸ್ಕರನೇ. ಅದಾದಮೇಲೆ ಹೊಸ ಇನೋವೇಷನಲ್ಲಿ ಹೊಸ ಐಟಮ್ಗಳನ್ನ ಆ್ಯಡ್ ಮಾಡ್ತಾ ಬಂದರು. ಆ ಒಂದು ಐಟಮ್ಗಳದ್ದು ನಾವು ಹಂಗಂಗೆ ರಿವ್ಯೂ ಮಾಡಿ ನಿಮ್ಗಳಿಗೆಲ್ಲ ತಿಳಿಸ್ಕೊಟ್ಟು ಪರಿಚಯ ಮಾಡಿದ್ದೀವಿ. ಸೊ ಇವಾಗ ತಂದೂರಿ ಐಟಮ್ಗಳು ಎಲ್ಲ ಸಖತ್ತಾಗಿ ಬಂದಿರೋದ್ರಿಂದ ರೋಟಿ ಮತ್ತು ಇನ್ನೊಂದಿಷ್ಟು ಐಟಮ್ಗಳು ಆ್ಯಡ್ ಮಾಡಿದ್ದಾರೆ. ನೀವು ಖಂಡಿತ ವಿಸಿಟ್ ಹಾಕಿ. ಎಸ್ಪೆಷಲಿ ಇಲ್ಲಿ ಬರೀ ಬಾಯ್ಸು ಬರೋವಂಥದ್ದೇನು ಅಂತೇನಿಲ್ಲ, ಫ್ಯಾಮಿಲಿ ಫ್ರೆಂಡ್ಸು ಯಾರು ಬೇಕಾದರೂ ಬರ್ಬೋದು. ಮಸ್ತಾಗಿ ಬಂದು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಿರ್ತಾರೆ.
ಇನ್ನೊಂದು ಗಂಡು ಮಕ್ಳಿಗೆ ಒಂದು ಮಾತು, ಹುಡುಗರ್ನ ಹಾಕೊಂಡು ಅಲ್ಲಿ ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಬ್ಯಾಟಿಂಗ್ ಮಾಡ್ತಿರ್ತೀವಿ, ಮನೇಲಿರೋರು ಪಾಪ ಈ ಥರದ ಒಂದು ಹೋಟ್ಲಲ್ಲಿ ನಿಮಗೂ ರುಚಿ ಸಖತ್ತಾಗಿತ್ತು ಅಂದಾಗ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಡ್ಬಂದು ಒಂಚೂರು ಅವ್ರಿಗೂ ಒಳ್ಳೊಳ್ಳೆ ರುಚಿನ ಊಟ ಹಾಕ್ಸಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ಐಟಮ್ ತರ್ತಾ ಇರಿ. Thank you, sir. ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ. ಬಾಯ್ ಬಾಯ್.